ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರಿ ನೇಮಿಂಗ್ ಸೆರೆಮನಿ ಡೆಕೋರೇಷನ್ಗೆ ಎಷ್ಟು ಖರ್ಚಾಯಿತು ಅಂತಂದು. ಇನ್ನೊಂದು ಕ್ವಶನ್ ಗಿಫ್ಟ್ ತೋರಿಸಿ ಅಂತ ಕೇಳಿದ್ರು. ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗಿಫ್ಟ್ ಏನೇನು ಬಂದವು ಅಂತಂದು. ಮೊದಲನೇದಾಗಿ ಪೆಂಡಲ್ಗೆ ಎಷ್ಟು ಖರ್ಚಾಯಿತು ಅಂತ. ಒಳಗಡೆ ನೇಮಿಂಗ್ ಸೆರೆಮನಿ ಡೆಕೋರೇಷನ್ನು ಮತ್ತು ಹೊರಗಡೆ ಹಾಕಿರೋ ಪೆಂಡಲ್ಲು ಮತ್ತು ಹಂಗೆ ಅಡುಗೆ ಮಾಡೋಕ್ಕೆ ಬಾಂಡೆ ಸಾಮಾನು ಎಲ್ಲ ಟೋಟಲಾಗಿ ಸೇರಿ 9,000 ತಗೊಂಡಿದ್ದಾರೆ. ನಾವು ಇದೇ ಫಸ್ಟ್ ಟೈಮ್ ಈ ಥರ ಡೆಕೋರೇಷನ್ ಮಾಡಿಸಿದ್ದು. ನಾಮಕರಣ ಗ್ರ್ಯಾಂಡಾಗಿ ಮಾಡಿದ್ದಿದೆ ಫಸ್ಟ್ ಟೈಮು. ಪ್ರೈಸು ಜಾಸ್ತಿ ಆತ ಏನು ಕಡಿಮೆ ಆತ ನಿಮಗೆ ಹೆಂಗನ್ಸು ಅಂತಂದು ಕಮೆಂಟ್ ಮಾಡಿ. ಹಂಗೆ ಗಿಫ್ಟ್ ಏನೇನು ಬಂದವು ಅಂದ್ರೆ ಅವು ಜಾಸ್ತಿ ಬಂದಿರೋದು ಜಾಸ್ತಿ ಡ್ರೆಸ್ಸುಗಳು ಬಂದಿರ್ತಾವ. ಇಷ್ಟೆಲ್ಲ ಗಿಫ್ಟ್ಸ್ ಬಂದವ. ಇವನ್ನೆಲ್ಲ ತೋರಿಸ್ಬೇಕೇನು? ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಗಿಫ್ಟ್ಸ್ ಬಂದವ. ಮತ್ತು ಇವೇನೆಲ್ಲ ಡ್ರೆಸ್ ಇವನೇನು ಬಿಚ್ಚಿ ತೋರಿಸಲ್ಲ, ಇಷ್ಟು ಬಂದವಂತ ತೋರಿಸಿದ್ದೀವಿ ಅಷ್ಟೇ. ತೋರಿಸೋ ಗಿಫ್ಟ್ ಅಂದರೆ ಎರಡೇ ಬಂದಿರೋದು, ಅವನ್ನ ತೋರಿಸ್ತೀನಿ ನೋಡಿ. ಆನಾಯ್ತಾ? ಆನಾಗುತ್ತಲ್ಲ. ಇದು ಒಂದು ಮೊಲ. ಇದನ್ನ ನಮ್ಮ ಅಥರ್ವಕ್ಕಿನ್ನ ನಮ್ಮ ಐರನ ಯೂಸ್ ಮಾಡಕತ್ತಿರೋದು ಜಾಸ್ತಿ. ಇದೊಂದು ನಮ್ಮ ಹತ್ರ ಇರೋ ಬಸಪಟ್ಟಣದಿಂದ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ಗಿಫ್ಟ್ ಮಾಡಿದ್ರು. ಇವರೇ ಅವರು. ನಾರ್ಮಲಾಗಿ ಎಲ್ಲ ಬೇಬೀಸ್ ಗಿಫ್ಟೇ ಇರ್ತಾವೆ. ರೊಕ್ಕ ಎಲ್ಲ ಬೇಬೀಸ್ ಗಿಫ್ಟೇ ಇರ್ತಾವೆ. ಇವೆಲ್ಲ ಸೇಮ್ ಇರ್ತಾವೆ, ಸ್ವಲ್ಪ ಚೇಂಜಸ್ ಇರ್ಬೋದೇನೋ. ಎಲ್ಲ ಬೇಬೀಸ್ ಗಿಫ್ಟೇ. ಗಿಂಚದ ನೋಡಿದ್ರಿ, ಇದು ಸೇಮ್. ಏನಾರು ಸ್ಪೆಷಲ್ ಅದ ಏನೇ? ರಾಜಾದಿರಾಜ ಹಂಗೆ ಇದೊಂದು ಗೋಲ್ಡ್ ರಿಂಗ್ ಬಂದದ್ದು ಗಿಫ್ಟ್. ಇದನ್ನ ಯಾರು ಕೊಟ್ರಂದ್ರೆ ನಮ್ಮ ಅಣ್ಣ, ನನ್ನ ಫ್ರೆಂಡ್ ಮತ್ತು ನನ್ನ ಕ್ಲಾಸ್ಮೇಟ್. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಗೋಲ್ಡ್ ರಿಂಗ್. ಇವನ್ನೆಲ್ಲ ಡ್ರೆಸ್ನಂತ ನಮ್ಮ ಅಥರ್ವಂತೂ ಒಂದು ಉಟ್ಕೊಳಲ್ಲ, ಎಲ್ಲ ನಮ್ಮ ಐರನ ಉಟ್ಕೊಳೋದು. ಆಗಲೇ ಈಗ ಒಂದು 3 ಜೊತೆ ಉಟ್ಕೊಂಡು ಬುಟ್ಟ ಹಾಕ್ಯಾಳ. ಈಗ 4ನೇ ಜೊತೆ ಉಟ್ಕೊಂಡಾಳ, 5ನೇ ಜೊತೆ ತಗೊಂಡು ಹೊಂಟವಳ್ರಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಗೀತಾಗೊಂದು ಹೆಸರು ಇಷ್ಟ ಆಗಿತ್ತು, ಹಾಗೆ ನನಗೊಂದು ಹೆಸರು ಇಷ್ಟ ಆಗಿತ್ತು. ಇಬ್ಬರು ಸೇರಿ ಒಂದು ಹೆಸರು ಡಿಸೈಡ್ ಮಾಡಿ ಹೆಸರು ಇಟ್ಟಿದ್ವಿ. ಅದನ್ನು ಕೇಳಿದ್ರಿ ನಿಮಗೆ ಯಾವ ಹೆಸರು ಇಷ್ಟ ಆಗಿತ್ತು ಮತ್ತು ಗೀತಾಗೆ ಯಾವ ಹೆಸರು ಇಷ್ಟ ಆಗಿತ್ತು ಅಂತಂದು. ನನಗೆ ಇಷ್ಟ ಆಗಿರೋ ಹೆಸರು ಯಾವುದಂದ್ರೆ ಆರ್ಯನ್ ಅಂತಂದು ಹೆಸರು ಕಮೆಂಟ್ ಮಾಡಿದ್ರಿ ವಿಡಿಯೋದಲ್ಲಿ. ಆ ಹೆಸರು ನಂಗೆ ಇಷ್ಟ ಆಗಿತ್ತು. ಹಾಗೆ ಗೀತಾಗೆ ಹೇಳಿ. ನನಗೆ ಹೆಸರು ಇಷ್ಟ ಆಗಿದ್ದ ಅಥರ್ವ ಅಂತಂದು. ನಾವು ಸ್ಟಾರ್ಟಿಂಗು ಯಶನ್ ಮಗನದು ಹೆಸರು ಇಡ್ಬೇಕಂತ ಅಂದ್ಕೊಂಡಿದ್ವಿ. ಐರನ್ ತಂದು ಯಶನ್ ಮಗಳು ತಿರೋದಕ್ಕನ್ನೇ ಇಟ್ಟಿದ್ವಿ. ಇದು ನಾವು ನಮ್ಮ ಮನೆಗೆ ಎಲ್ರಿಗೂ ಹೆಸರಿಂದ ಇಟ್ಟಿದ ಕಾರಣ ಅಥರ್ವ ತೆಗೆದು ಅಥರ್ವ ಮಾಡಿದ್ವಿ. ಅದನ್ನ ಅಂದ್ಕೊಂಡಿದ್ವಿ. ಇವ್ರಿಗೆ ಈಗ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ವಿ, ಕಮೆಂಟ್ ಮಾಡಿರಿ ಯಾವ್ದಾರು ಹೆಸ್ರನ್ನಂತಂದು. ಜಾಸ್ತಿ ಆರ್ಯನ್ ಅಂತಂದು ಬಂದಿತ್ತು. ಇಷ್ಟ ಆಗಿವ್ರು ಅದನ್ನೇ ಇಡಮ್ಮ ಅಂತ ಹೇಳಿದ್ರು. ಮನೆಗೂ ಒಂದಿಷ್ಟು ಜನಕ್ಕೆ ಆ ಹೆಸರು ಇಷ್ಟ ಆಗಲಿಲ್ಲ. ಕರೆಯೋಕೆ ಐರನ್ ಅಂತಂದು ಜಾಸ್ತಿ ಸೇಮ್ ಆಗ್ತಾವ ಅನ್ನೋದಕ್ಕೆ ಬೇಡ ಅಂತಂದ್ರೆ ನನಗೆ ಇಷ್ಟ ಆಗಿದ್ದ ಅಥರ್ವ ಅಂತ. ಇದು ಒಂದು ಸ್ವಲ್ಪ ಡಿಫ್ರೆಂಟು. ಗಣೇಶನ್ ಇನ್ನೊಂದು ಹೆಸರು ಕೂಡ ಮತ್ತು ನಾಲೆಜಿಬಲ್ ಅಂತಂದು ಮೀನಿಂಗ್ ಐತಿ. ಅದಕ್ಕೋಸ್ಕರ ಇಷ್ಟ ಆಯ್ತು. ಆಮೇಲೆ ನನಗೂ ಇಷ್ಟ ಆಯ್ತು. ಅದಕ್ಕೆ ಫೈನಲ್ ಆಗಿ ಡಿಸೈಡ್ ಮಾಡಿ ನನಗಿಷ್ಟ ಆದಮೇಲೆ ಅವ್ರಿಗೆ ಇಷ್ಟ. ಇವ್ರಿಗೆ ಇಷ್ಟ ಆದಮೇಲೆ ಮತ್ತು ನನಗೂ ಇಷ್ಟ ಆಗ್ಬೇಕಲ್ಲ, ಆಯ್ತು ಅಂತಂದು ಅದನ್ನೇ ಇಟ್ವಿ. ಹೆಸ್ರು ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಗೀತಾ ಸೆಲೆಕ್ಷನ್ ಹೆಸರು ಅಥರ್ವ ಅಂತಂದು. ನಾನು ಐರನ್ ಅಲ್ಲ ಆರ್ಯನ್. ನೋಡ್ರಿ, ಇಲ್ಲೇ ಕಂಪ್ಲೀಸ್ ಆಗುತ್ತೆ. ಐರನ್ ಆರ್ಯನ್ ಅಂದ್ರೆ ಇದ್ರಾಗ ಶಾರ್ಟ್ ಕಟ್ ಹೆಸರು ಸಿಗುತ್ತಿತ್ತು, ಆರ್ಯ ಅಂತ ಸಿಗುತ್ತೆ. ಇನ್ನೂ ಒಂದು ಹಂಗ ನಮ್ಮ ಅಥರ್ವಗ ಶಾರ್ಟ್ ಕಟ್ ಆಗಿ ಏನಂತ ಕರಿಬೇಕಂತ ಗೊತ್ತಾಗ್ತಿಲ್ಲ. ಶಾರ್ಟ್ ಆಗಿ ಏನು ಬರುತ್ತನ್ನೋದ ಎಲ್ಲರೂ ಮನೆಯಿಂದ ಯೋಚನೆ ಮಾಡಕತ್ತೀವಿ. ಅಥರ್ವ ಅಂತ ಫುಲ್ ಕರೆಯೋದಕ್ಕಿನ್ನ ಶಾರ್ಟ್ ಆಗಿ ಕರಿಬೇಕನ್ನೋದು ನಮಗಂತೂ ಗೊತ್ತಾಗ್ತಿಲ್ಲ. ಅಥರ್ವ ಅಂತಂದು ಶಾರ್ಟ್ ಹೆಂಗೆ ಮಾಡ್ಬೇಕಂತಂದು. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಅದನ್ನೇ ಕರಿತೀವಿ. ಶಾರ್ಟ್ ಆಗಿ ಏನು ಕರಿಬೇಕಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅಥರ್ವ ಅಂತಂದು ಎಲ್ರಿಗೂ ಕರೆಯೋಕೆ ಸ್ವಲ್ಪ ರೂಢಿ ಆಗ್ತಿಲ್ಲ ಮನೆಗೂ. ನಾನು ಅದ್ರ ಸಲುವಾಗಿ ಆರ್ಯನ್ ಅಂತ ಇಟ್ರ ಆರ್ಯ ಅಂತ ಕರೆಯಕ್ಕೆ ಬರ್ತಂತ ಹೇಳಿದ್ ನಿನಗೆ.
ಅದ ಐರ ಅಂತ ಕರೆದ್ರೆ ಆರ್ಯ ಅಂತಂದು ಇವೆರಡು ಕಂಪ್ಯೂಸ್ ಆಗ್ತಾವ ಅನ್ನೋದಕ್ಕೋಸ್ಕರ ಅಥರ್ವ ಅಂತಂದು ಇಟ್ಟು. ನಮ್ಮ ಐರಾಗಂತೂ ಕರ್ಯಾಕ ಬರವಲ್ತು. ನೋಡಮ್ ತಡಿ ಕೇಳೋದು. ಬಾಯ್ ಬಾ. ನಮ್ಮ ಐರಾ ಅಂತ ಗೊಂಬಿನಂತೂ ಬಿಡೋವಳ್ಳು. ಐರಾ ಇಲ್ಲಿಗೆ ಕ್ವಶನ್ ಕೇಳ್ತೀನಿ ಹೇಳ್ತ್ಯಾ? ಹೇಳಲ್ ಈಗ ನೋಡು. ತಮ್ಮನ ಹೆಸರೇನು ಐರಾ? ಇದೊಂದ್ಸಲನ ಈ ವಿಡಿಯೋ ಹೇಗನ್ಸ್ತು ಅಂತಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.